28 ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಹೊರಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷಮವೂ ಚರ್ಚೆ ಆಗಿದೆ. ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನ ತೀರ್ಮಾನ ಮಾಡುವಂತದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ. ವಿಜಯಣ್ಣ ಅಲ್ಲೇ ಇದ್ದಾರೆ, ಅದಕ್ಕೋಸ್ಕರನೇ ಇವತ್ತು ರಾತ್ರಿ ಒಳಗೆ ಎಲ್ಲವೂ ಸ್ಪಷ್ಟ ಚಿತ್ರ ಗೊತ್ತಾಗಬಹುದು ಅಂತ ಅನ್ಕೊಂಡಿದ್ದೇನೆ. ಆ ಪ್ರಯತ್ನ ನಡೆದಿದೆ. ಹಾಲಿ ಸಂಸದರಿಗೆ ಏನಾದ್ರೂ ಕೂಡ ಒಂದಷ್ಟು ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆಯಾ ಸರ್? ನಾನು ಆತರ ಯಾವುದನ್ನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ. ಏನೇ ತೀರ್ಮಾನ ಆಗೋದಾದ್ರೂ ಸಾಯಂಕಾಲ 7-8 ಗಂಟೆ ಒಳಗಡೆ ಇವತ್ತು ರಾತ್ರಿ ಒಳಗಡೆ ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಎಷ್ಟು ಫೈನಲ್ ಆಗಿ ಎರಡು ಹಂತದಲ್ಲಿ ಪಟ್ಟಿ ಬರುತ್ತೆ ಸರ್? ಎಷ್ಟು ಪ್ರಕಟ ಮಾಡ್ತಾರೆ ಮೊದಲ ಹಂತದಲ್ಲಿ? ಎಷ್ಟು ಸಂಖ್ಯೆನೇ ಅನೌನ್ಸ್ ಮಾಡಬಹುದು ಅಂತ ನನ್ನ ಪ್ರಕಾರ. ಯಾವುದು ಗೊಂದಲ ಇಲ್ಲ ಸರ್ ಅಭ್ಯರ್ಥಿಗಳ ಆಯ್ಕೆ? ನನ್ನ ಪ್ರಕಾರ ಯಾವುದೇ ಗೊಂದಲ ಇಲ್ಲ. ಎಲ್ಲವೂ ಚರ್ಚೆ ಆಗಿದೆ ಸುದೀರ್ಘವಾಗಿ. ಇವತ್ತು ಮತ್ತೊಮ್ಮೆ ಅಮಿತ್ ಶಾ ಪ್ರಧಾನಿಯವರ ಜೊತೆಗೆ ಮಾತನಾಡಿ ವಿಜಯಣ್ಣ ಅಲ್ಲೇ ಇದ್ದಾರೆ, ಅಂತಿಮ ಒಂದು ತೀರ್ಮಾನವನ್ನು ತಗೊಂಡು ಬರ್ತಾರೆ. ಸೀಟು ಹಂಚಿಕೆ ಜೆಡಿಎಸ್ಗೆ ಇಷ್ಟ ಅಂತ ಏನಾದ್ರು ನಿನ್ನೆ ಚರ್ಚೆ? ಅದನ್ನು ಅಲ್ಲಿ ಎದುರುಗಡೆ ಏನು ಚರ್ಚೆ ಆಗಿಲ್ಲ. ಅವ್ರಿಗಂತೂ ಹೊಂದಾಣಿಕೆ ಆಗೇ ಆಗುತ್ತೆ. ಎಷ್ಟು ಸೀಟ್ ಕೊಡಬೇಕು ಅನ್ನೋದನ್ನ ಅಂತಿಮ ತೀರ್ಮಾನ ಡೆಲ್ಲಿಯವರು ತಗೊಂಡು. ಎರಡು ಫೈನಲ್ ಆಗಿದೆ ಅಂತ ಎರಡು ಫೈನಲ್ ಆಗಿದೆ ಅಂತ ಚರ್ಚೆ. ಅದೇ ಗೊತ್ತಾಗುತ್ತೆ. ಸುಮಲತಾ ಅವರು ಮಂಡ್ಯ ಕೇಳ್ತಾ ಇದ್ದಾರೆ ಸರ್ ಬಿಜೆಪಿಯಿಂದ. ಇಲ್ಲಪ್ಪ, ನನ್ಗೆ ಯಾವುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಂಜುನಾಥ್ ಅವ್ರ ಪ್ರಸಾದ್ ಇದು ಮಂಜುನಾಥ್ ಅವ್ರದ್ದು ಖಚಿತ ಇದೆ ಸರ್. ಮಂಜುನಾಥ್ ಅವರು ಚರ್ಚೆಯಲ್ಲಿದೆ. ಬೆಂಗಳೂರು ಸಹ ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸರ್, ಈಗಿನ ಪರಿಸ್ಥಿತಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಬಹುದು ಅಂತ ಅನ್ಸಿಕೆ? ಯಾಕಂದ್ರೆ ಇವತ್ತು ಹೇಳ್ತಾ ಇದ್ದೇನೆ, 25ಕ್ಕಿಂತ ಹೆಚ್ಚು ಕ್ಷೇತ್ರ ಗೆಲ್ತೇವೆ. ಚುನಾವಣೆ ಆದ್ಮೇಲೆ ಬೇಕಾದ್ರೆ ನನ್ನ ಜೊತೆ ಮಾತನಾಡಿ ನಿಮ್ಗೆ ಗೊತ್ತಾಗುತ್ತೆ. ಅಚ್ಚರಿ ಅಭ್ಯರ್ಥಿಗಳು ನೋಡೋಣ, ಎಲ್ಲ ಗೊತ್ತಾಗುತ್ತೆ ರಾತ್ರಿ ಒಳಗಡೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.